ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. BY ವಿಜಯೇಂದ್ರಗೆ ಇಷ್ಟೆಲ್ಲ ವಿರೋಧದ ನಡುವೆಯೂ ಕೂಡ ಹೈಕಮಾಂಡ್ ಬೆಂಬಲದ ಸುಳಿವು ಸಿಗ್ತಾ ಇದ್ದ ಹಾಗೆ BYV ಕೈ ಮೇಲಾಗ್ತಾ ಇದ್ದ ಹಾಗೆ ಮತ್ತೊಂದು ಹೊಸ ರಣತಂತ್ರ ರೆಡಿ ಆಗಿಬಿಡ್ತಾ ರಾಜ್ಯ ಕಮಲಪಾಳ್ಯದಲ್ಲಿ ನೆಗಿ ಅಂತ ಇದೆ. ಕಮಲಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಬೇಕು ಅನ್ನುವಂಥ ಹೊಸ ಲೆಕ್ಕಾಚಾರಗಳು ರೆಡಿಯಾಗಿವೆಯಾ? ಹಾಗಾದರೆ ಹೈಕಮಾಂಡ್ ಅಸಲಿ ಲೆಕ್ಕಾಚಾರದ ಸುಳಿವು ಸಿಗ್ತಾ ಇದ್ದ ಹಾಗೆ ಮಹತ್ವದ ಬೆಳವಣಿಗೆ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ನಾವು ರಿಪೋರ್ಟ್ ಮಾಡಿದ್ವಿ. ಕೋರ್ ಕಮಿಟಿ ಸಭೆ ಆಯಿತು. ಎಲ್ಲ BJP ಸದಸ್ಯರ ಮೀಟಿಂಗ್, ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಅಗರ್ವಾಲ್ ಅವರು ಅಭಿಪ್ರಾಯ ಸಂಗ್ರಹ ಮಾಡಿದ್ರು. ಅಲ್ಲಿ ಶಾಸಕರ ರಿಪೋರ್ಟ್ ಏನು ಅನ್ನೋದು ಹೊರಬಿತ್ತು. ಬಹುತೇಕ ಎಲ್ಲ ಕಡೆ ಗಮನಿಸಿರ್ತೀರಿ ನೀವು, ಎಲ್ಲ ಕಡೆಯ ರಿಪೋರ್ಟ್. 50ಕ್ಕೂ ಅಧಿಕ ಶಾಸಕರು ಹಾಜರಿದ್ರು ಮೀಟಿಂಗಲ್ಲಿ. ಸೆಡ್ಡು ಹೊಡೆದವರು ಕೆಲವರು ಮಾತ್ರ ಯತ್ನಾಳ್ ಬಣದ ಮತ್ತು ಬೊಮ್ಮಾಯಿ ಟೀಮ್ನ ಶಾಸಕರು ಅಲ್ಲಿ ಗೈರಾಗಿದ್ದು ಬಿಟ್ಟರೆ ಓವರ್ ಆಲ್ ಎಲ್ಲ ಸೇರಿ ಒಂದು 10 ಜನ ಶಾಸಕರು ಗೈರಾಗಿರಬಹುದು, ಸಂಸದರು ಒಂದಿಷ್ಟು ಜನ ಗೈರಾಗಿದ್ದು. ಆದರೆ 50ಕ್ಕೂ ಅಧಿಕ ಶಾಸಕರು ಅಲ್ಲಿ ಏನು ಹಾಜರಿದ್ರು ಅವರಲ್ಲಿ ಬಹುತೇಕರು ವಿಜಯೇಂದ್ರ ಮುಂದುವರಿಸಬೇಕು, ವಿಜಯೇಂದ್ರ ನಾಯಕತ್ವ ಹೊಸ ಹುರುಪನ್ನು ಕೊಟ್ಟಿದೆ, 1 ವರ್ಷದಲ್ಲಿ ಖಂಡಿತ ನಾವು ಆಡಳಿತ ಪಕ್ಷ ಎದುರಿಸುವಲ್ಲಿ ಯಶಸ್ವಿಯಾಗಿದ್ದೀವಿ, ತಲೆದಂಡಕ್ಕೂ ಕಾರಣವಾಗಿದ್ದೀವಿ ಅಂತ ರಿಪೋರ್ಟ್ ಇಟ್ಟು ಈ ವಿರೋಧಿ ಬಣ ಅಂದರೆ ರೆಬಲ್ ಆಗಿರುವಂಥ ಟೀಮ್ನ ವಿರುದ್ಧ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದನ್ನು ನೋಡಿದ್ದೀವಿ ನಾವು. ಸೊ ಹೈಕಮಾಂಡ್ ಲೆಕ್ಕಾಚಾರ ಏನು, ಯಾಕೆ 1 to 1 ಎಲ್ಲ ಶಾಸಕರ ಅಭಿಪ್ರಾಯ ಸ್ವೀಕರಿಸ್ತಿಲ್ಲ? ಓವರ್ ಆಲ್ ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ಹೋಗಿದ್ದಾರೆ ಅಗರ್ವಾಲ್ ಅವರು. ಮತ್ತು BY ವಿಜಯೇಂದ್ರಗೆ ಈ ಅಧ್ಯಕ್ಷ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಲ ಸಿಗತ್ತಾ ಅನ್ನೋ ರೀತಿಯ ಸುಳಿವು ಸಿಗ್ತಾ ಇದ್ದ ಹಾಗೆ ಹೆಡ್ ಕೌಂಟ್ ಲೆಕ್ಕಾಚಾರದಲ್ಲೂ ಶಾಸಕರ ಬೆಂಬಲದ ವಿಚಾರದಲ್ಲೂ ಅಂತಹ ಸುಳಿವು ಸಿಗ್ತಾ ಇದ್ದ ಹಾಗೆ ಈಗ ಹೊಸ ರಣತಂತ್ರದ ಭಾಗವಾಗಿ ಈ ಘಟನೆಗಳ ನೋಡಿ. ಶ್ರೀರಾಮುಲು ಅವರು ಸಿಡ್ದೆದ್ರಲ್ಲ, ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರ ಮಾತನ್ನು ಕೇಳಿಕೊಂಡು ಅಗರ್ವಾಲ್ ಅವರು ನನ್ನ ವಿರುದ್ಧ ಮಾತಾಡಿದ್ರು, ಪಕ್ಷದ್ರೋಹದ ಕೆಲಸ ನಾನು ಮಾಡಿಲ್ಲ ಅಂತ ಸಿಡಿ ಆಗಿದ್ದಾರೆ ಈಗ. ಹಾಗಾದರೆ ಬಳ್ಳಾರಿ ಸೋಲಿಗೆ ನಾನೇ ಕಾರಣ ಅನ್ನೋ ರೀತಿ ಹೇಗೆ ಹೇಳ್ತೀರಿ? ನಿಮ್ಗೇನು ಗೊತ್ತು? ಬಂದು ನೋಡಿದ್ದೀರಾ ನೀವು? ಅಲ್ಲಿರೋ ಯಾರನ್ನಾದರೂ ಕೇಳಿ ನೋಡಿ ಅಂತ ಸಿಟ್ಟು ಮಾಡಿಕೊಂಡ್ರು ವಿಜಯೇಂದ್ರ ಮತ್ತು ಜನಾರ್ದನ್ ರೆಡ್ಡಿ ಸೇರ್ಕೊಂಡು ಏನೋ ಒಂದು ಸಂಚು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಸಿಡಿದೆದ್ದು ನಾನು ಬೇಡ ಅಂದರೆ ಪಕ್ಷ ಬಿಡ್ತೀನಿ ಅಂತ ಎದ್ದೇ ಹೊರಟರು. ಈಗ ಅವರು ದೂರು ಕೊಟ್ಟಿರೋದು ಯಾರಿಗೆ? BL ಸಂತೋಷ್ ಅವ್ರಿಗೆ ಅನ್ನುವ ಸುದ್ದಿ ಕೇಳಿ ಬರ್ತಿದೆ. ಇದೆಲ್ಲ ಆಗ್ತಾ ಇದ್ದ ಹಾಗೆ ಸಂತೋಷ್ ಅವ್ರಿಗೆ ಕರೆ ಮಾಡಿ ದೂರಿದ್ದಾರೆ ಶ್ರೀರಾಮುಲು ಅವರು ಅನ್ನುವ ವಿಚಾರ. ಹೈಕಮಾಂಡ್ ನಾಯಕರ ತನಕ ಅವಕಾಶ ಸಿಕ್ಕಿದ್ರೆ ಇದನ್ನು ಮೋದಿಯವ್ರ ತನಕನೂ ತೊಗೊಂಡು ಹೋಗ್ತೀನಿ ಅಂತ ಸೆಡ್ ಹೊಡೆದಿದ್ದಾರೆ ಶ್ರೀರಾಮುಲು ಅವರು. ಕಾದು ನೋಡಬೇಕು ಅವರ ಮುಂದಿನ ನಡೆ ಏನು ಅಂತ. ಶ್ರೀರಾಮುಲು ಅವ್ರನ್ನ ಯಾರು ಸಮಾಧಾನ ಮಾಡ್ತಾರೆ? CT ರವಿ ಅವರು ಸಮಾಧಾನ ಮಾಡ್ತಾರೆ. CT ರವಿ ಅವ್ರಿಗೂ ಕೂಡ ಬಿಸಿ ಮುಟ್ಟಿಸಿದ್ರು ಇದೇ ಅಗರ್ವಾಲ್ ಅವರು. ಯೋಗಿ ಮುಂದಿನ CM ಅನ್ನುವಂಥ ಘೋಷಣೆ ಮೊಳಗಿಸೋದಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿರೋದು? ಅಲ್ಲಿಂದ ಶುರುವಾಗುತ್ತೆ. ನಿಮಗೆ ಪ್ರತಿಪಕ್ಷ ನಾಯಕ ಆಗಬೇಕು ಪರಿಷತ್ನಲ್ಲಿ ಅನ್ನುವಂಥ ಆಸೆ ಇತ್ತು, ಅದಾಗಲಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಪಕ್ಷ ವಿರೋಧ ಮಾಡ್ತಿರೋರ ಅಥವಾ ಯಾರು ರೆಬಲ್ಸ್ ಇದ್ದಾರೋ ಅವ್ರ ಜೊತೆ ಸೇರ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಚಾಟಿ ಬೀಸ್ತಾರೆ. ಅಷ್ಟೇ ಅಲ್ಲ, ನೀವು ಸೋತಿದ್ರಿ, MLC ಮಾಡಿದ್ದೀವಿ, ಅದಕ್ಕೆ ಬೆಲೆ ಇಲ್ವಾ? ಹಾಗಾದರೆ ಈ ರೀತಿ ಎಲ್ಲ ಮಾತನಾಡೋದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಮುಂದಿನ PM ಯೋಗಿ ಅಂತ ಹೇಳೋದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಈ ರೀತಿ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಅವಕಾಶ ಕೊಟ್ಟವ್ರು ಯಾರು ಅಂತ ಚಾಟಿ ಬೀಸ್ತಾ ಇದ್ದ ಹಾಗೆ CT ರವಿ ಅವರು ಸಿಡ್ದು ಹೇಳ್ತಾರೆ, ಸಾಕ್ಷಿಯಲ್ಲಿದೆ, ನಾನೆಲ್ಲ ಹಂಗೆ ಹೇಳ್ತೀನಿ ಅಂತ. ನೀವೇನು ಸಾಕ್ಷಿ ಬಗ್ಗೆ ಮಾತಾಡಬೇಡಿ, ಎಲ್ಲ ಮಾಹಿತಿ ಇದ್ದುಕೊಂಡೇ ನಾನು ಈ ಮಾತನ್ನು ಹೇಳ್ತಾ ಇರೋದು ಅಂತ ಮತ್ತೆ ಉತ್ತರ ಕೊಟ್ಟು ಸೈಲೆಂಟ್ ಮಾಡ್ತಾರೆ CT ರವಿ ಅವ್ರನ್ನ. CT ರವಿ ಕೂಡ ಸಿಡ್ದೆತ್ತಿದ್ದಾರೆ ಈಗ. ರಾಮುಲು ಅವ್ರನ್ನ CT ರವಿ ಸಮಾಧಾನ ಮಾಡ್ತಾರೆ. ಸೊ ಒಂದು ಟೀಮ್ ಅಗರ್ವಾಲ್ ಅವರೇ ಸರಿ ಇಲ್ಲ, ಇವರು ವಿಜಯೇಂದ್ರ ಪರ ವಹಿಸ್ಕೊಂಡು ಬಿಟ್ಟಿದ್ದಾರೆ, ಎರಡೂ ಕಡೆ ಆಲಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ದೂರನ್ನು ಕೊಟ್ಟು ಅಗರ್ವಾಲ್ ಪಕ್ಷಪಾತಿ, ಅವರು ಉಸ್ತುವಾರಿ ಆಗಬೇಕಿಲ್ಲ ಅನ್ನೋ ರೀತಿ ಮೆಸೇಜನ್ನು ಕೊಡೋ ಪ್ರಯತ್ನ ಮಾಡ್ತಿದ್ದು BL ಸಂತೋಷ್ ಅವರ ಮೊರೆ ಹೋಗಿದ್ದಾರೆ. ಸೊ ಶಾಸಕರ ಬೆಂಬಲವೂ ವಿಜಯೇಂದ್ರಗೆ ಸಿಗ್ತಿದೆ, ಹೈಕಮಾಂಡ್ ಬೆಂಬಲವೂ ಸಿಗ್ತಿದೆ. ಇನ್ನು ಕಷ್ಟ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಯತ್ನಾಳ್ ಬಣದ ಜೊತೆಗೆ ಮತ್ತೊಂದು ಬಣ ಆಕ್ಟಿವ್ ಆಯ್ತಾ? ತಟಸ್ಥ ಬಣ ಅಂತ ಈಗ ಬೊಮ್ಮಾಯಿ ಅವರು ಗುರುತಿಸ್ಕೊಂಡಿದ್ರು. ಸುನಿಲ್ ಕುಮಾರ್ ಅವರು, ಸುಮಾರು ಜನ ನಿನ್ನೆ ಎಲ್ಲ ಅಭಯ್ ಪಾಟೀಲ್, CC ಪಾಟೀಲ್, ಸುಮಾರು ಜನ ಗೈರಾಗಿದ್ದು ಕಂಡು ಬಂತು. ಸುರೇಶ್ ಕುಮಾರ್ ಅವರೆಲ್ಲ ಯಾವ ಟೀಮ್ನವರು? ತಟಸ್ಥ ಬಣದವ್ರ ಥರ ಕಾಣಿಸ್ತಾರೆ. ಸೊ ಈಗ ಹೊಸ ಬಣಗಳ ಸೃಷ್ಟಿ ಮತ್ತು ಕೆಲವರು ರೆಬಲ್ ಆಗಿರೋರು ಇವ್ರಿಗೆ ಬೆಂಬಲ ಕೊಡ್ತಿರೋದು, ಆ ಮೂಲಕ ವಿಜಯೇಂದ್ರ ವಿರೋಧಿಗಳ ಬಣವನ್ನು ಮತ್ತಷ್ಟು ದೊಡ್ಡದು ಮಾಡುವ ಪ್ರಯತ್ನ ಆಗ್ತಿದೆಯಾ?
ದೂರುಗಳೆಲ್ಲ BL ಸಂತೋಷ್ ಬಳಿಗೆ ಹೋಗ್ತಿರೋದು ಕೂಡ ಈಗ ಹೊಸ ಹೊಸ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದ್ದು, ಅಧ್ಯಕ್ಷ ಸ್ಥಾನದಲ್ಲಿ ವಿಜಯೇಂದ್ರ ಭದ್ರವಾಗುವ ಸುಳಿವು ಸಿಗ್ತಾ ಇದ್ದ ಹಾಗೆ ಚಟುವಟಿಕೆಗಳು ಮತ್ತಷ್ಟು ಚುರುಕಾಗಿರೋದು. ಅದೇನು ಮಾಡ್ತಾರೋ ಮಾಡಲಿ, ಯತ್ನಾಳ್ ಅಖಾಡಕ್ಕೆ ಇಳಿತಾರೆ ವಿಜಯೇಂದ್ರ ವಿರುದ್ಧ ಅನ್ನುವ ಮೆಸೇಜನ್ನು ನೇರವಾಗಿ ಕೊಟ್ಟಿದ್ದು. ಎಲೆಕ್ಷನ್ನೇ ನಡೆಯದೆ ಹೋದರೆ ಇದು ಯಾವುದಕ್ಕೂ ಅವಕಾಶವೇ ಇರಲ್ಲ. ಸೀಕ್ರೆಟ್ ವೋಟಿಂಗ್ ಆಗಬೇಕು ಅಂತ ಕೇಳ್ತಿದ್ದಾರೆ, ಅದಾಗದೆ ಎಲೆಕ್ಷನ್ ಪ್ರಾಸೆಸ್ಸೇ ನಡೆಸದೆ ಹೈಕಮಾಂಡು ಒಮ್ಮತದ ಅಭಿಪ್ರಾಯ ಸಂಗ್ರಹದ ಮೂಲಕ ಪ್ರಾಸೆಸ್ ಮುಗಿಸಿ ಬಿಟ್ರೆ ಇದ್ಯಾವುದಕ್ಕೂ ಆಸ್ಪದವೇ ಇರಲ್ಲ. ಸೊ ಈ ಭಿನ್ನರ ಮುಂದಿನ ನಡೆ ಏನು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಉಸ್ತುವಾರಿ ಬಂದವರು ಹಲವರಿಗೀಗ ಬಿಸಿ ಮುಟ್ಟಿಸಿರೋದು ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.